ನಿನ್ನೆ ಯತೀಂದ್ರ ಅವರು ಬೆಳಗಾವಿ ಬಂದಿದ್ರು ಸರ್. ಯತೀಂದ್ರ ಸಿದ್ದರಾಮಯ್ಯ ಅವರು ಬೆಳಗಾವಿ ಬಂದಿದ್ರು. ಸಿದ್ದರಾಮಯ್ಯ ಅವರು ರಾಜಕೀಯ ಸಂಧ್ಯಾ ಕಾಲದಲ್ಲಿದ್ದಾರೆ. ಅವರು ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತ ಹೇಳಿದ್ರು. ನೀವು ತಿರುಚಿ ಮಾಡಿದ್ದೀರಿ ಅದನ್ನ. ಅವ್ರು ಹೇಳಿದ್ದು ಸೈದ್ಧಾಂತಿಕವಾಗಿ ಅಹಿಂದ ಸಂಘಟನೆ ನಾನು ಮಾಡ್ತಾ ಇದ್ದೆ. ಆಮೇಲೆ ಈಗ ಅದನ್ನ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅದು ಲೀಡರ್ ಅವರೇ ಲೀಡರ್ ಆಗಬೇಕು ಅಂತ ಹೇಳಿದ್ರ? ಅದು ಲೀಡರ್ ಮಾಡೋದು ಹೈಕಮಾಂಡ್ನವರು. ಯಾರು ಲೀಡರ್ ಮಾಡಬೇಕು ಅಂತನ್ನೋದು ಹೈಕಮಾಂಡ್ನವರು ಮಾಡೋದು. ನಾವು ಮಾಡಲ್ಲ, ಯತೀಂದ್ರನು ಮಾಡಲ್ಲ, ನಾನು ಮಾಡಲ್ಲ. 14ನೇ ತಾರೀಕಿಗೆ ತಾವು ಡೆಲ್ಲಿಗೆ ಹೊರಟಿದ್ದೀರಿ, ಸಂಪುಟ ಪುನರ್ವಿಚಾರ ವಿಚಾರ. ಯಾರು ಹೇಳಿದ್ದು? ತಾವು ಇದಕ್ಕೆ ಇವ್ರದ್ದು ಕಪಿಲ್ ಸಿಬಲ್ ಅವರ ಕಾರ್ಯಕ್ರಮ ಹೊರಟಿದ್ದೀರಿ ಅಂತ ಹೇಳಿ. ಕಪಿಲ್ ಸಿಬಲ್ ರವರು ಪುಸ್ತಕ ಬರೆದಿದ್ದಾರೆ, ಅದನ್ನು ಬಿಡುಗಡೆ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಆ ವಿಷಯದಲ್ಲಿ ಆ ಸಮಯದಲ್ಲಿ ಹೈಕಮಾಂಡ್ ಏನಾರ ಭೇಟಿ ಆಗ್ತಾರೆ? ಹೋದಾಗೆಲ್ಲ ಭೇಟಿ ಮಾಡ್ತೀನಿ. ಯಾವಾಗ ಹೋದಾಗಲೂ ಭೇಟಿ ಮಾಡ್ತೀನಿ. ಡೆಲ್ಲಿಗೆ ಹೋದಾಗೆಲ್ಲ ಭೇಟಿ ಮಾಡ್ತೀನಿ. ಹೈಕಮಾಂಡ್ ಅವ್ರನ್ನ ಯಾಕೆ ಆಗ್ಲೇಬೇಕು? ಬಿಕಾಸ್ ನಮ್ಮ ಹೈಕಮಾಂಡ್ ಅವರು. ಸೊ ರಾಜ್ಯದಲ್ಲಿ ಏನ್ ನಡೀತಾ ಇದೆ, ಆಡಳಿತ ಹೇಗೆ ನಡೀತಾ ಇದೆ ಅನ್ನೋದೆಲ್ಲ ಅವ್ರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಯಾರು ಒಬ್ಬರು ಕೇಳಿದ್ರೆ ಹೇಳ್ಬೋದಪ್ಪ. ಯಾವುದು ನೋಡಪ್ಪ, ಹೈಕಮಾಂಡ್ನವರು ನಾವು 2.5 ವರ್ಷ ಆದ್ಮೇಲೆ ಮಾಡ್ತೀವಿ ಅಂತ ಹೇಳಿದ್ದು. ಅವ್ರ ಹೈಕಮಾಂಡ್ನವ್ರು ಏನ್ ಹೇಳ್ತಾರೆ ಮಾಡಬೇಕು ಅಂತಂದ್ರೆ ಮಾಡ್ತೀವಿ. ಅವರು ಹೈಕಮಾಂಡ್ನವರು ಕ್ಯಾಬಿನೆಟ್ ಈಗ 3-4 ತಿಂಗಳಿಂದ ಕ್ಯಾಬಿನೆಟ್ ರೀಸಬಲ್ ಮಾಡಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾನು 2.5 ವರ್ಷ ತುಂಬಲಿ, ಅದಾದ್ಮೇಲೆ ಮಾಡೋಣ ಅಂತ ಹೇಳಿದ್ದೆ. 2.5 ವರ್ಷ ತುಂಬುತ್ತೆ, ಅದು ನೋಡ ಮಾತಾಡ್ತೀನಿ ಅವ್ರ ಜೊತೆ. ಮೋಸ್ಟ್ ಲೈಕ್ಲಿ ಡಿಸೆಂಬರ್ನಲ್ಲಿ. ಇನ್ನು ಡೇಟ್ ಅಂತ ನಿಗದಿ ಮಾಡಿಲ್ಲ. ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಒಳ ಮೀಸಲಾತಿಗೆ ಹೈಕೋರ್ಟ್ ಒಂದು ತಡೆಯಾಜ್ಞೆ ನೀಡಿದೆ. ಆ ವಿಚಾರದಲ್ಲಿ ಒಳ ಮೀಸಲಾತಿ ವಿಚಾರವಾಗಿ ನಾನು ಏನಂತ ಹೇಳಿದ್ದಾರೆ ಅಂತಂದ್ರೆ, ಬರೀ ಒಂದು ಭಾಗಕ್ಕೆ ಕೆಪಿಎಸ್ಸಿನವ್ರು ಇದ್ದಾರಲ್ಲ, ಅವ್ರು ಮಾಡೋದಕ್ಕೆ ರಿಸಲ್ಟ್ ಅನೌನ್ಸ್ ಮಾಡಬೇಡಿ, ಗೋ ಎಡ್ ವಿತ್ ದಿ ಇಂಟರ್ವ್ಯೂ, ಬಟ್ ರಿಸಲ್ಟ್ ಮಾಡೋಕೆ ಮುಂಚಿತವಾಗಿ ನಮಗೆ ತಿಳಿಸ್ಬಿಟ್ಟು ಮಾಡಿ ಅಂತ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲಾ ವಿಭಜನೆ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.